ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗುಜರಾತ್ನಲ್ಲೂ ಕೂಡ ವರುಣಾರ್ಭಟಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸೂರತ್ನಲ್ಲಿ ವರುಣಾಘಾತಕ್ಕೆ ಈವರೆಗೆ 6 ಮಂದಿ ಬಲಿಯಾಗಿದ್ದಾರೆ. ಸೂರತ್ನಲ್ಲಿ 4 ಮತ್ತು ಅಮ್ರೇಲಿಯಲ್ಲಿ 2 ಸಾವನ್ನಪ್ಪಿದ್ದಾರೆ. ರಸ್ತೆಗಳು, ಜನವಸತಿ ಪ್ರದೇಶಗಳು ಸಂಪೂರ್ಣ ಮುಳುಗಡೆಯಾಗಿವೆ. ಸಹಾರಾ ಅಂಡರ್ ಪಾಸ್ ಬಳಿ ಪ್ರವಾಹದಲ್ಲಿ ಒಂದು ಬಸ್ ಕೂಡ ಸಿಲುಕಿಕೊಂಡಿದೆ. ಈಗಾಗಲೇ 8 ಪ್ರಯಾಣಿಕರನ್ನ ರಕ್ಷಣಾ ಪಡೆ ರಕ್ಷಿಸಿದೆ. ವಡೋದರ ಮತ್ತು ವಲ್ವಾದ್ ಪ್ರದೇಶಗಳಿಗೆ ನೀರು ನುಗ್ಗಿದೆ. ಮಳೆ ನೀರು ಅಹಮದಾಬಾದ್ ಮಹಾನಗರದಲ್ಲೂ ಕೂಡ ಮಳೆ ಅವಾಂತರವನ್ನು ಸೃಷ್ಟಿಸಿದೆ. ರಸ್ತೆಗಳಲ್ಲಿ ಸೃಷ್ಟಿಯಾದ 1400ಕ್ಕೂ ಹೆಚ್ಚು ಗುಂಡಿಗಳು ಅಂತಾರೆ. ಮಳೆಯಿಂದಾಗಿನ ಅಥವಾ ಮಳೆ ಬರೋದಕ್ಕಿಂತ ಮುಂಚೆನಾ ಗೊತ್ತಿಲ್ಲ. ಸ್ಥಳದಲ್ಲಿ ಬೀಡು ಬಿಟ್ಟಿದೆ NDRF ತಂಡ ಮತ್ತು 20 STRF ತಂಡಗಳು. ತಾವು ನೋಡ್ತಾ ಇರುವಂತಹ ದೃಶ್ಯಗಳು ಸೂರತ್ನಿಂದ ಬರ್ತಾ ಇದೆ. ಆದರೆ ಅಂಡರ್ ಪಾಸ್ ಕೆಳಗಡೆ ಬಸ್ ಸಿಗಾಕೊಂಡಿದೆ. ಈ ಅಂಡರ್ ಪಾಸ್ ಯಾವಾಗಲೂ ಅಷ್ಟೇ ಬೆಂಗಳೂರಲ್ಲೂ ಅಂಡರ್ ಪಾಸ್ಗಳು ಮಳೆ ಬಂದರೆ ನೀರು ಈ ಮಟ್ಟಕ್ಕೆ ನುಗ್ಗಿ ಅಲ್ಲಿ ಜಲಾವೃತವಾಗುತ್ತೆ ಅಂತಂದರೆ ಬೈಕ್ ಸವಾರರಿಂದ ಹಿಡಿದು ದೊಡ್ಡ ದೊಡ್ಡ ವೆಹಿಕಲ್ಸ್ ಕೂಡ ಪರದಾಡುವಂತಹ ಪರಿಸ್ಥಿತಿ. ಬೆಂಗಳೂರಿನ ಅಂಡರ್ ಪಾಸ್ಗೆ ಭಾಳಷ್ಟು ಜನ ಬಲಿಯಾಗಿರೋದು ಕೂಡ ತಮಗೆ ಗೊತ್ತಿದೆ. ಅದೇ ರೀತಿ ಸೂರತ್ನಲ್ಲೂ ಕೂಡ ಬಸ್ ಸಿಗಾಕೊಂಡಿತ್ತು ಮತ್ತು ಅಲ್ಲಿ NDRF ತಂಡ ಮತ್ತು STRF ತಂಡ ಹೋಗಿ ಆ ಒಂದು ಬಸ್ನಲ್ಲಿರುವಂತಹ ಪ್ರಯಾಣಿಕರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಸೊ ಅಹಮದಾಬಾದ್ ಸೇರಿದಂತೆ ಸೂರತ್, ಗುಜರಾತ್ನಲ್ಲೂ ಕೂಡ ವರುಣಾಘಾತ ತುಂಬ ಜೋರಾಗಿಯೇ ಇದೆ. ಜನ ಅಲ್ಲಿ ಪರದಾಡ್ತಾ ಇದ್ದಾರೆ. ತಾವು ನೋಡ್ಬೋದು ಯಾವ ರೀತಿ ಟೋಯಿಂಗ್ ಮಾಡ್ತಾ ಇದ್ದಾರೆ ಅಂತ. ಮೋಸ್ಟ್ಲಿ ಅದು ಯಾವುದೋ ಒಂದು ಹಳ್ಳನೋ ಕೊಳ್ಳನೋ ಅಥವಾ ನದಿಯ ಭಾಗನೋ ಗೊತ್ತಿಲ್ಲ, ಬಟ್ ತುಂಬಿ ಹರಿತಾ ಇದೆ. ಈ ಮಧ್ಯೆ ಮೋಸ್ಟ್ಲಿ ಅಲ್ಲಿ ಪಾಸ್ ಆಗೋದಕ್ಕೆ ವೆಹಿಕಲ್ಸ್ ಹೋಗಿದ್ದಾವೆ. ಆದರೆ ನೀರಿನ ಹರಿವು ಇಷ್ಟು ಜೋರಾಗಿದೆ ಅಂತಂದರೆ ಅಲ್ಲಿ ಬಸ್ ಮೋಸ್ಟ್ಲಿ ಸಿಗಾಕೊಂಡಿದೆ. ಹೀಗಾಗಿ ಟೋ ಮಾಡಿ ಆ ಬಸ್ಸನ್ನು ಅಲ್ಲಿಂದ ತೆರವು ಮಾಡೋದಕ್ಕೆ ಈಗ ಪ್ರಯತ್ನ ಪಡ್ತಾ ಇದ್ದಾರೆ. JCB ವಾಹನಗಳು ಸೇರಿದಂತೆ ಯಾವ ರೀತಿ ಅಲ್ಲಿ ಸಿಗಾಕೊಂಡಿರುವಂತಹ ಬಸ್ಸನ್ನು ಹೊರಗಡೆ ತೆಗಿಬೇಕು ಅಂತ ರಕ್ಷಣಾ ಪಡೆಗಳು ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ.